ನಮಸ್ಕಾರ. ವಿಶೇಷವಾಗಿ ನಾವು ಡಿಸೆಂಬರ್ ತಿಂಗಳಲ್ಲಿ 6 ದಿನಗಳು ಡೇಂಜರ್ ಅಂತ ಕೊಟ್ಟಿದ್ದೀವಿ. 6 ದಿನಗಳಲ್ಲಿ 6 ದಿನಗಳು ನಾವು ಏನು ಪ್ರಿಡಿಕ್ಷನ್ ಮಾಡಿ ಯಾವ ಚೇತಾವಣೆ ಕೊಟ್ಟಿದ್ವೋ ಅದೇ ಥರ ನಡೆದೋಗಿದೆ. ಇವತ್ತು ಡಿಸೆಂಬರ್ 25, ನಿನ್ನೆ ಡಿಸೆಂಬರ್ 24ನೇ ತಾರೀಕಿಗೆ ರಾತ್ರಿ ಸುಮಾರು ಒಂದು ಬೆಂಗಳೂರಿಂದ ಗೋಕರ್ಣಕ್ಕೆ ಹೊಟ್ಟಂಥ ಬಸ್ಸು, ಆ ಬಸ್ಸು ಸೀಬರ್ಡ್ ಅನ್ನೋ ಬಸ್ಸು, ಆ ಬಸ್ಸನ್ನೇ ಹೊತ್ತಿ ಉರಿದು ಆ ಬಸ್ ಯಾವ ಬಸ್ ಅಂತಲೂ ಗೊತ್ತಾಗದೇ ಇರುವ ಹಾಗೆ ಅಷ್ಟು ಪ್ರಮಾಣಕ್ಕೆ ಸುಟ್ಟು 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಸುಮಾರು ಜನ ಗಾಯಾಳಾಗಿದ್ದಾರೆ. ಅದೇನೋ ಆ ಕಂಡೀಷನ್ ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ 20ನೇ ತಾರೀಕಿನಿಂದ ನಡೆದಿದ್ದಂತಹ ಈ ಘಟನೆ, ಈ 24ನೇ ತಾರೀಕಿಗೆ ನಡೆದಂಥ ಈ ಘಟನೆಯನ್ನು ನಾವು ನಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದೀವಿ. ಯಾರೆಲ್ಲ ರಾತ್ರಿ ಸಂಚಾರ ಮಾಡ್ತಿರ್ತಿರೋ, ಯಾರೆಲ್ಲ ವಿಶೇಷವಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರೋ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಈ ಹಿಂದೆ ಆಂಧ್ರದಲ್ಲಿ ಆಗಿರುವಂತಹ ಬಸ್ಸಿನ ದುರ್ಘಟನೆ, ಬಸ್ಸು ರಾತ್ರಿ ಹೆಂಗೆ ಹೊತ್ತೊರೆದು 40 ಜನ ಸತ್ತರು, ಅದೇ ಥರ ಇನ್ಸಿಡೆಂಟ್ ಆಗತ್ತೆ ಅಂತ 6 ದಿನಗಳು ಕೊಟ್ಟಿದ್ದೆ. ಅದೇ ಥರನಾಗಿ ನಿನ್ನೆ 24ನೇ ತಾರೀಕಿಗೆ ರಾತ್ರಿ ಸಂಭವಿಸಿದೆ. ಅದಲ್ಲದೆ ಬೆಳಗಿನ ಜಾವನೂ ಕೂಡ ನೀವು ಹುಬ್ಬಳ್ಳಿ ಕಡೆ ನೋಡ್ಬೋದು. ಹುಬ್ಬಳ್ಳಿ ಹತ್ತತ್ರ ಒಂದು 4ರಿಂದ 5 ಅಂಗಡಿ ಮುಗ್ಗಟ್ಟುಗಳೇ ಸುಟ್ಟು ಕರಕಲಾಗಿ ಭಸ್ಮವಾಗಿದೆ. ಸೊ ನಾನು ಕೊಟ್ಟಂತಹ 24ನೇ ತಾರೀಕಿಗೆ ಡೇಂಜರ್ ಅಂತ ಕೊಟ್ಟಿದ್ದೆ. ಆ ಒಂದು ಡೇಂಜರ್ ಅನ್ನೋದು ಕೂಡ ಒಂದು ಅಲರ್ಟ್ ಅಂತ ಕೊಟ್ಟಿದ್ದೆ. ಎಷ್ಟು ಜನ ಅದನ್ನು ಅಲರ್ಟಾಗಿ ಸ್ವೀಕರಿಸಿರ್ತಾರೋ ಅವ್ರಿಗೆಲ್ಲರೂ ಕೂಡ ಬಚಾವಾಗಿರ್ತಾರೆ. ಯಾರೆಲ್ಲ ನೆಗ್ಲಿಜೆನ್ಸಿ ಮಾಡಿಕೊಂಡು ತಮ್ಮದೇ ಒಂದು ಊಹಾಪೋಹದಲ್ಲಿ ಹೋಗಿರ್ತಾರೋ ಅವ್ರಿಗೆ ಒಂದಲ್ಲ ಒಂದು ದುರಂತಗಳು ಕಾದಿರ್ತವೆ. ಸೊ ಈ ಒಂದು ನಿನ್ನೆ ನಡೆದಂತಹ ದುರಂತ ನಾವು ಏನು ಹೇಳ್ಬೋದು ಅಂದರೆ, ನಾವು ಮಾಡಿರುವಂತಹ ಒಂದು ಕ್ಯಾಲ್ಕುಲೇಷನ್ನ ಅಕ್ಯುರೇಸಿ ತೋರಿಸುತ್ತಾ ಇದೆ. ಯಾಕೆಂದರೆ ಇಷ್ಟೆಲ್ಲ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ದುರಂತಗಳು ಸ್ಪೆಸಿಫಿಕಲಿ ನಾನು ಹೇಳಿರೋ ಡೇಟಲ್ಲೇ ನಡೆದಿರುವಂಥದ್ದು. ಸೊ ಇದು ಯಾವುದು ತಮಾಷೆ ಅಲ್ಲ, ಇದು ಒಂದು ಜ್ಯೋತಿಷ್ಯದ ಒಂದು ನ್ಯೂಮರಾಲಜಿ ಅಕ್ಯುರೇಸಿ. ಯಾಕೆಂದರೆ ಈ ಒಂದು ಅಕ್ಯುರೇಸಿ ಬರಬೇಕಾದ್ರೆ ನಿರಂತರ ಪರಿಶ್ರಮ, ನಿರಂತರವಾದ ಪ್ರಯತ್ನ ಇದ್ದಾಗ ಮಾತ್ರ ಈ ಒಂದು ಅಕ್ಯುರೇಸಿ ಬರುವಂಥ ಸಾಧ್ಯತೆ ಇದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಯಾವ ಥರ ಇರುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಇಷ್ಟು ಹೇಳುತ್ತಾ ಇವತ್ತಿನ ಒಂದು ಕಿರು ಸಂಚಿಕೆ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.